ಈ ಬಗ್ಗೆ ಮಾತನಾಡೋದಕ್ಕೆ ಗಾಯಕಿ ಚೈತ್ರ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮ್ಯಾಮ್, ಆಶಾ ಭೋಸ್ಲೆ ಮೇಡಮ್ ವಿಧಿವಶ ಆಗಿರುವಂಥದ್ದು ಹೇಗೆ ನೆನಪು ಮಾಡ್ಕೊಳ್ತೀರಿ ಇಂಥ ಸಂದರ್ಭದಲ್ಲಿ? ಹೌದು, ಅದು ತುಂಬಾ ಕಷ್ಟ. ಅವರು ನಮ್ ಜೊತೆ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲಾ ದೊಡ್ಡ ಆಕ್ಟರ್ಗಳು, ಸಿಂಗರ್ಸ್ ಎಲ್ಲ ಅವ್ರ ಕೆಲಸ ಯಾವಾಗ್ಲೂ ನಮ್ ಕಣ್ಮುಂದೆ ಇದ್ದೇ ಇರುತ್ತೆ. ಹೌದು, ಕೀಪ್ ಲಿಸ್ನಿಂಗ್ ಟು ದೆಮ್. ಅವರ ಸಿನಿಮಾಗಳು ನೋಡ್ತಾ ಇರ್ತೀವಿ, ನಟನೆ ನೋಡ್ತಾ ಇರ್ತೀವಿ, ಹಾಡು ಕೇಳಿಸ್ಕೊಂತಾ ಇರ್ತೀವಿ. ಸೊ ಇಲ್ಲ ಅನ್ನೋದು ಬಹಳ ಆಕ್ಚುಲಿ ಇಲ್ಲ ಅಂತ ಅನ್ಕೊಂಬಾರ್ದು. ಇದಾರೆ ಅವ್ರು, ಥ್ರೂ ದೇರ್ ವರ್ಕ್ ದೇರ್ ಆಲ್ವೇಸ್ ವಿತ್ ಅಸ್ ಅಂತ ಹೇಳ್ಬೇಕು. ಅವರ ಕೆಲಸದ ಮೂಲಕ ನಮ್ಮ ಸುತ್ತಮುತ್ತನೇ ಇರ್ತಾರೆ ಅನ್ನೋ ತರ. ಹೌದು, ಖಂಡಿತ ಯಾವಾಗ್ಲೂ ಇರ್ತಾರೆ. ಇವತ್ತಲ್ಲ, ಇನ್ನೂ 100 ವರ್ಷ ಆದ್ರೂ ಕೆಲಸದ ಮುಖಾಂತರ ನಮ್ ಜೊತೆನೆ ಇರ್ತಾರೆ. ಆಶಾ ಭೋಸ್ಲೆ ಅವರು ನನಗೆ ಬಹಳ ಇಷ್ಟ. ಏನಕ್ಕೆ ಅಂದ್ರೆ ಒಂದು ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದವರು ಅವರು. ಅಂದ್ರೆ ಹೆಣ್ಮಕ್ಳ ಧ್ವನಿ ಸಿನಿಮಾದಲ್ಲಿ ಯಾವಾಗ್ಲೂ ತುಂಬಾ ಸ್ವೀಟ್ ಆಗಿರ್ಬೇಕು, ಮೆಲೋಡಿಯಸ್ ಆಗಿರ್ಬೇಕು. ಒಂಥರ ಈ ಸಬ್ಮಿಸಿವ್ ಫಿಮೇಲ್ ಕ್ಯಾರೆಕ್ಟರ್ಸ್ಗೆ ತಕ್ಕಂತ ಇರೋ ವಾಯ್ಸ್ ಆ ತರದ್ದೇ ಒಂದು ಇದ್ದಿತ್ತು. ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ನೀವು ಕೇಳಿದ್ರೆ ತುಂಬಾ ಸ್ವೀಟ್ ಆಗಿ ಅದೇ ತರ ಇರ್ಬೇಕಾಗಿತ್ತು ಹೀರೋಯಿನ್ ವಾಯ್ಸ್ ಗಳೆಲ್ಲ. ಬಟ್ ಆಶಾ ಭೋಸ್ಲೆ ಅವರು ಶಿ ಬ್ರೋಕ್ ದಟ್ ಸ್ಟೀರಿಯೋ ಟೈಪ್. ಅವರು ಒಂದು ಬೋಲ್ಡ್ ವಾಯ್ಸ್, ಅವರದ್ದು ಬೋಲ್ಡ್ ಅಪ್ರೋಚ್, ಸಿಂಗಿಂಗ್ ಸ್ಟೈಲು, ಟೋನು, ಅದು ಎಲ್ಲ ತುಂಬಾ ಬೇರೆ ರೀತಿ ಇತ್ತು. ಅದು ಹೊಸ ಕೊಡುಗೆ ಅದು ಇಂಡಸ್ಟ್ರಿಗೆ. ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಟೈಮ್ ಇಂಡಸ್ಟ್ರಿ ಟೈಮ್ ನಲ್ಲಿ ಅವರು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಅಂತ ಅವಾಗ್ಲೇನೆ. ಅಬ್ಸಲ್ಯೂಟ್ಲಿ ಎಸ್ ಎಸ್, ಶಿ ಇಸ್ ದ ಕ್ವೀನ್ ಆಫ್ ಅದೇನದು ನ್ಯೂ ಮ್ಯೂಸಿಕ್. ಯಾಕಂದ್ರೆ ಅವರು ಹಾಡಿರುವಂತ ಹಾಡುಗಳು ಎಷ್ಟು ವೆರೈಟಿ, ಎಷ್ಟು ಜಾಸ್ತಿ ಇದೆ. ಕ್ಲಾಸಿಕಲ್ ಇರ್ಬೋದು, ಕ್ಯಾಬರೆ ಸಾಂಗ್ಸ್ ಇರ್ಬೋದು, ಐಟಮ್ ಸಾಂಗ್ಸ್ ಇರ್ಬೋದು, ವೆರಿ ಇಮೋಷನಲ್ ಕಾಂಟೆಂಟ್ ಇರ್ಬೋದು, ಫನ್ ಲವಿಂಗ್ ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ಸ್ ತರದಿರ್ಬೋದು. ತುಂಬಾ ರೇಂಜ್ ತುಂಬಾ ದೊಡ್ಡದಾಗಿದೆ. ಸೊ ಹಾಗಾದಾಗ ಒಂದು ಹೆಣ್ಣು ಮಗುವಿನ ವಾಯ್ಸ್ ಇಷ್ಟೊಂದೆಲ್ಲ ರೇಂಜಸ್ ಇದೆ ಅಂತ ತೋರಿಸ್ಕೊಟ್ಟಿದ್ದು ಅವರು ಆಶಾ ಭೋಸ್ಲೆ ಅವರು. ಅವರ ಸಂಗೀತ ನಿರ್ದೇಶಕರು ಅದಕ್ಕೆ ತಕ್ಕಂತೆ ಅವ್ರಿಗೆ ಹಾಡುಗಳನ್ನ ಮಾಡಿ ಇಟ್ ಕ್ರಿಯೇಟೆಡ್ ಡಿಫ್ರೆಂಟ್ ಸೀನ್. ಇಲ್ಲಾಂದ್ರೆ ಬರೀ ಅದೇ ತರ ಸಾಫ್ಟ್ ರೊಮ್ಯಾಂಟಿಕ್ ಸಾಂಗ್ಸ್ ಅದೇ ಬರ್ತಾ ಇರೋದು. ಬಟ್ ಐ ಥಿಂಕ್ ಶಿ ಚೇಂಜ್ ದಟ್. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಅಂಡ್ ಅವ್ರ ಹಿಸ್ಟ್ರಿ ನೋಡ್ತಿದ್ವಿ ಮೇಡಮ್ ನಾವು. 80 ವರ್ಷದಕ್ಕಿಂತ ಜಾಸ್ತಿ ಎಲ್ಲ ಇಂಡಸ್ಟ್ರಿಗೂ ಕೂಡ ಅವರು ತಮ್ಮದೇ ಕೊಡುಗೆ ಕೊಟ್ಟಿದ್ದಾರೆ. ಹೌ ಇಟ್ಸ್ ಪಾಸಿಬಲ್? ಅಷ್ಟು ಈಸಿ ಅಲ್ಲಲ್ಲ ಅದು ಕೂಡ ಆ ಧ್ವನಿಯನ್ನ ಮೇಂಟೈನ್ ಮಾಡ್ಕೊಂಡಿರೋದು. ಹೌದು ಹೌದು ಹೌದು. ನಾನು ಯಾವಾಗ್ಲೂ ತುಂಬಾ ಇಷ್ಟಪಡೋದು ಏನು ಅಂದ್ರೆ ಅವ್ರು ಒರಿಜಿನಲ್ ವಾಯ್ಸ್ ಅಲ್ಲಿ ಹಾಡೋರು, ಓಪನ್ ವಾಯ್ಸ್ ಅಲ್ಲಿ. ತುಂಬಾ ಇವಾಗ ಹೀರೋಯಿನ್ ಅಂದ್ರೆ ಏನೋ ಒಂದು ಕಳ್ಳ ಧ್ವನಿ, ನಾ ಹೇಳಿದ್ನಲ್ಲ ಸಾಫ್ಟ್ನೆಸ್, ತುಂಬಾ ಕಳ್ಳ ಧ್ವನಿ ಮಾಡ್ಕೊಳ್ಳೋದು, ಫಾಲ್ಸೆಟೋ ನಲ್ಲಿ ಹಾಡೋದು ಅಂತಾರೆ. ಅದು ಆಶಾ ಭೋಸ್ಲೆ ಅವರಿಗಿಲ್ಲ. ಅದು ಓಪನ್, ಡೈರೆಕ್ಟ್ ಓಪನ್ ವಾಯ್ಸ್ ಅಲ್ಲಿ ಎಲ್ಲಾ ರೀತಿಯ ಹಾಡುಗಳನ್ನು ಹಾಡಿದ್ರು ಅವರು. ಸೊ ಐ ಥಿಂಕ್ ಶಿ ಇಸ್ ರಿಯಲಿ ಒಂಥರ ಎಲ್ಲಾರ್ಗು, ಎಲ್ಲಾ ತರದ ಗಾಯಕಿಯರಿಗೂ ಅವ್ರಿಗೊಂದು ಸ್ಪೇಸ್ ಮಾಡಿಕೊಟ್ರು ಅಂತ ಅನ್ಸುತ್ತೆ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಓಕೆ, ತಾವು ಯಾವತ್ತಾದ್ರೂ ಭೇಟಿ ಆಗಿದ್ರಾ? ಇಲ್ಲ, ಅನ್ಫಾರ್ಚುನೇಟ್ಲಿ ಇಲ್ಲ. ಐ ಕುಡ್ ನಾಟ್ ಮೀಟ್ ಹರ್. ಓಕೆ, ವೆರಿ ಅನ್ಫಾರ್ಚುನೇಟ್. ಓಕೆ, ಫೈನಲಿ ಯಾವ್ದಾದ್ರೂ ಒಂದು ಗೀತೆ ಮೂಲಕವಾಗಿ ಕೊನೆಯದಾಗಿ ನೆನಪು ಮಾಡ್ಕೊಳ್ಬಹುದಾ ಆಶಾ ಮೇಡಮ್ನ? ಎಸ್, ಖಂಡಿತ. ನನಗೆ ತುಂಬಾ ಇಷ್ಟ ಆಗಿರೋದು ಚುರಾಲಿಯಾ ಹೈ. ಲೈನ್ ಹಾಡ್ತೀನಿ. ಚುರಾಲಿಯಾ ನೇ ಜೋ ದಿಲ್ ಕೋ नजर नहीं चुराना सनम, बदल के मेरी तुम जिंदगानी, कहीं बदल ना जाना. ओ ले लिया दिल, ओ हाय मेरा दिल, हाय दिल लेकर बहलाना. चुरा लिया है तुमने जो दिल को, नजर नहीं चुराना सनम, बदल के मेरी तुम जिंदगानी, कहीं बदल ना जाना सनम. ಥ್ಯಾಂಕ್ ಯು ಚೈತ್ರ ಮೇಡಮ್, ನೀವು ಸರಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಅಗಲಿದಂಥ ಆಶಾ ಭೋಸ್ಲೆ ಅವರನ್ನು ನೆನಪು ಮಾಡಿಕೊಂಡು ನ್ಯೂಸ್ 18 ಜೊತೆಗೆ ವಿಜಯ್ ಪ್ರಕಾಶ್ ಅವರು ಗಾಯಕರು ಮಾತನಾಡಿದ್ರು, ನೋಡೋಣ.
ಏನು ಪದಗಳು ಖಂಡಿತವಾಗಿಯೂ ಇಲ್ಲ. ಅಂದ್ರೆ ಆ ಒಬ್ಬ ಗಾಯಕನಾಗಿ ನಾನು ನೋಡಿದಾಗ ಅವ್ರು ಮಾಡಿರೋ ಕೆಲಸ ಎಲ್ಲ ಅಸಾಧ್ಯ. ಅಂದ್ರೆ ಅದು ಇವರೆಲ್ಲ ಮನುಷ್ಯರ ಅಥವಾ ಭಗವಂತನ ಸೃಷ್ಟಿಯಲ್ಲಿ ಬಂದಿರುವಂತಹ ಅವತಾರ ಪುರುಷರ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿಯಾದಂತಹ ಕೆಲಸ, ಜೀವನ, ಆ ಒಂದು ಒಂದು ಮಾದರಿ ಅಂತ ಹೇಳ್ತೀವಿ ನೋಡಿ ಗಾಯಕರಿಗೆ. ಒಂಥರ ಇಡೀ ಫ್ಯಾಮಿಲಿ, ಲತಾಜಿ ಆಗ್ಲಿ ಅಥವಾ ಮೇಡಮ್ ಆಶಾಜಿ ಆಗ್ಲಿ, ಇಬ್ರು ನಾನು ಇತ್ತೀಚೆಗೆ ಒಂದು ಕೆಲವು ವರ್ಷಗಳ ಹಿಂದೆ, ಇತ್ತೀಚೆಗೆ ಬಹಳ ದೂರನೂ ಅಲ್ಲ, ಒಂದು ಕೆಲವು ವರ್ಷಗಳ ಹಿಂದೆ ನಾನು ನಮ್ಮ ಗುರುಗಳ ಮಂಡಳಿ ಅವ್ರನ್ನ ಭೇಟಿ ಆದಾಗ ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಗಾಯಕಿ ರಕ್ಷಾ ಅರವಿಂದ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮ್ಯಾಮ್, ಆಶಾ ಭೋಸ್ಲೆ ಮೇಡಮ್ನ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ತಮ್ಮ ಒಡನಾಟ ಯಾವತ್ತಾದರೂ ಇತ್ತ? ಅವ್ರನ್ನ ಭೇಟಿ ಆಗಿದ್ರ ಹೇಗೆ? ನಮ್ಮ ಸ್ಟುಡಿಯೋಗೆ ಬಂದಿದ್ರು ಸರ್. ನಮ್ಮ ಅರವಿಂದ್ ಸ್ಟುಡಿಯೋನಲ್ಲಿ ತುಂಬಾ ರೆಕಾರ್ಡಿಂಗ್ ಮಾಡಿದ್ದಾರೆ. ಮರಾಠಿ, ಹಿಂದಿಗಳೆಲ್ಲ ರೆಕಾರ್ಡಿಂಗ್ ಹಾಡುಗಳು ಆಗಿದೆ. ಓಕೆ. ಆದ್ರೆ ನನಗೆ ಒಬ್ಬ ಗಾಯಕಿಯಾಗಿ ಶಿ ವಾಸ್ ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್. ಓಕೆ. ನನ್ನ ಸಂಗೀತದ ಪಯಣ ಅವರಿಂದನೇ ಶುರುವಾಯಿತು, ಅವರಿಂದನೇ ಮೆರುಗುಗೊಳ್ತು ಅಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಅವರ ಗಾಯಕಿಗೆ ನಾನು ತುಂಬಾ ವೆರಿ ಮಚ್ ಫ್ಯಾನ್ ಆಫ್ ಹರ್. ತುಂಬಾ ಗಾಯಕಿಯರು ಕೂಡ ಅವರ ಫ್ಯಾನ್ಸ್ ಕೂಡ. ಸೊ ನಾನು ಅವ್ರ ಹಾಡುಗಳನ್ನ ಕೇಳಿ ಕಲ್ತು ಹಾಗೆ ಬೆಳೆದವಳು. ಮತ್ತೆ ಶಿ ಇಸ್ ಲೈಕ್ ಅವ್ರ ತರ ಇನ್ನೊಂದು ಗಾಯಕಿ ಇಲ್ಲ ನಮ್ಮ ದೇಶದಲ್ಲಿ. ಯಾಕಂದ್ರೆ ಬಹುಶಃ ಎಲ್ಲಾ ಪ್ರಕಾರದ ಹಾಡುಗಳನ್ನ ಹಾಡಿದಾರೆ ಅವರು. ಭಜನ್ ಆಗ್ಬೋದು, ಮತ್ತೆ ಇದು ತುಂಬಾ ಈ ಒಳ್ಳೆ ಏನಂತಾರೆ ಡಿವೋಷನಲ್ಸ್ ಆಗ್ಬೋದು, ಮತ್ತೆ ಪಾಪ್ಯುಲರ್ ಹಿಂದಿ ಫಿಲ್ಮ್ ಹಿಟ್ಸ್ ಆಗ್ಬೋದು, ವೆಸ್ಟರ್ನ್ ಬೇಸ್ಡ್ ಆಗ್ಬೋದು, ವೆಸ್ಟರ್ನ್ ಮ್ಯೂಸಿಕ್ ಸಿಂಗರ್ ಜೊತೆ ಕೂಡ ಕೊಲಾಬ್ರೇಟ್ ಮಾಡಿದ್ದ ಏಕೈಕ ಹಿಂದಿ ನಮ್ಮ ಇಂಡಿಯನ್ ಸಿಂಗರ್ ಅವರು. ಕೋಲ್ಡ್ ಪ್ಲೇ ಅವ್ರ ಜೊತೆ ಕೊಲಾಬ್ರೇಟ್ ಆಗಿತ್ತು, ಅವ್ರ ಜೊತೆ ಎಲ್ಲ ಹಾಡಿದ್ರು. ಸೊ ಹೀಗೆ ನಮ್ಗೆ ಎಲ್ಲ ಒಂದು ಇಡೀ ನಮ್ಮ ಇಂಡಿಯನ್ ಸಿಂಗರ್ಸ್ಗೆ ಒಂದು ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಅವರ ಎತ್ತರಕ್ಕೆ ಯಾರು ಹೋಗೇ ಇಲ್ಲ ಇಲ್ಲಿ ತನಕ. ಇಟ್ಸ್ ಅ ಗ್ರೇಟ್ ಲಾಸ್ ನಮಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಸ್ಟುಡಿಯೋಗೆಲ್ಲ ಬಂದಾಗ ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ ಮೇಡಮ್? ಹೇಗೆ? ನಾನ್ ತುಂಬಾ ಪುಟ್ಟವಳಾಗಿದ್ದೆ, ದೂರದಿಂದ ಅವ್ರನ್ನ ನೋಡ್ತಿದ್ದೆ. ಅಂದ್ರೆ ಅವರ ಹಾಡುಗಳನ್ನೆಲ್ಲ ಕೇಳಿ ಅವ್ರ ಹತ್ರ ಹೋಗಕ್ಕೆ ನನಗೆ ಹೆದರಿಕೆ ಆಗ್ತಿತ್ತು. ಬಟ್ ಶಿ ಇಸ್ ಅ ವೆರಿ ಸ್ವೀಟ್ ಲೇಡಿ. ಮತ್ತೆ ಅವ್ರನ್ನ ತಾಯಿ ಸ್ಥಾನದಲ್ಲಿ ಖಂಡಿತವಾಗಿ ನೋಡ್ತಾ ಇದ್ರು ಎಲ್ಲಾ ಸಿಂಗರ್ಸ್ ಅವ್ರನ್ನ. ವೆರಿ ಮದರ್ಲಿ ಫಿಗರ್, ವೆರಿ ನೈಸ್ ಲೇಡಿ. ಎಸ್, ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.